ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ PC ಕ್ಲಾಸ್ ನ ಕಂಟಿನ್ಯೂ ಮಾಡ್ತಂತ ಹೇಳಿದ್ದೆ. ಸೊ ಅದೇ ರೀತಿಯಾಗಿ ಇವತ್ತು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಓಕೆನಾ? ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಮ್ರಿ. ಸೊ ಕ್ಲಾಸ್ ನ ಯಾರು ನೋಡಿಲ್ಲ ಹೋಗಿ ನೋಡ್ರಿ. ಅದಕ್ಕಿಂತ ಮುಂಚಿತವಾಗಿ ನಾನು ಪೀಸನ್ ಯಾವ ರೀತಿ ನೀವು ತಯಾರಾಗಬೇಕು, ಎಕ್ಸಾಮ್ಗೆ ಏನೆಲ್ಲ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಮೇತ ಕ್ಲಾಸ್ ಮಾಡಿದೀನಿ, ಅದನ್ನ ಸಮೇತ ವೀಕ್ಷಣೆ ಮಾಡಿ. ಸೊ ಅಂದ್ರೆ ನಿಮಗೊಂದು ಐಡಿಯಾ ಬರ್ತದ. ಸೊ ನಾವು ಈಗ ಶಾರ್ಟ್ ಟೈಮ್ ಒಳಗಡೆ ಏನೇನ್ ಕವರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಓಕೆನಾ? ಸೊ ಇವತ್ತು IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಓಕೆನಾ? ಇಲ್ಲೆಲ್ಲ ಇಂಗ್ಲಿಷ್ ನ ಬರ್ದಿನ್ರಿ ಸರ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ, ಹಂಗಾಗಿ ಬರ್ದೆ. ಓಕೆ ನೋಡಿ, ಇಲ್ಲಿ ಫಸ್ಟ್ ಫುಲ್ ಫಾರ್ಮ್ ಐತೆ. ಸೊ ನಿಮಗೆ ಫಸ್ಟ್ ಕ್ವಶನ್ ಯಾವ ರೀತಿ ಬಂದಿರುತ್ತಪ್ಪ ಅಂತಂದ್ರೆ IMF ನ ವಿಸ್ತರಿಸಿ ಅಂತ ಬಂದಿರ್ತಾರ. ಹೌದಾ? IMF ಅಂತಂದ್ರೆ ಏನು? ಸೊ ಕನ್ನಡದ ಒಳಗಡೆ ಏನ್ ಕೊಟ್ಟಿರ್ತಾರೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕೊಟ್ಟಿರ್ತಾರ. ಬಟ್ ಇಂಗ್ಲಿಷ್ ಒಳಗೆ ಏನ್ ಕೊಟ್ಟಿರ್ತಾರೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕೊಟ್ಟಿರ್ತಾರ. ಹಾಗಾಗಿ ನೀವು ಇದನ್ನ ಬಹಳ ಸಲ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ನೋಡ್ರಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಎಸ್ಟಾಬ್ಲಿಷ್ಡ್ ಇಯರ್ ನೋಡ್ರಿ 1944. ಸೊ ನಾನು ನಿನ್ನೆ ಹೇಳ್ತಕ್ಕಂತ ಸಂದರ್ಭ ಒಳಗಡೆ 1945 ಒಳಗಡೆ UNO ಸ್ಥಾಪನೆ ಆಯ್ತು ಅಂತ ಹೇಳಿದ್ದೆ. ಹೌದಾ? ಹೌದಿಲ್ರಿ? ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ UNO ಸ್ಥಾಪನೆ ಆಗೋದಕ್ಕೆ ಅದಕ್ಕೆ ಏನ್ ರೀಸನ್ ಆಗಿತ್ತು? ಸೆಕೆಂಡ್ ವರ್ಲ್ಡ್ ವಾರ್ ಆಗಿತ್ತು. ಸೊ ಇದು ಸ್ಥಾಪನೆ ಆಗಕ್ಕೆ ಏನ್ ರೀಸನ್ ಅಪ್ಪ ಅಂತಂದ್ರೆ ಅದೇ ರೀಸನ್. ಯಾಕಪ್ಪ ಅಂತಂದ್ರೆ ಏನಾಗತ್ರಿ, ಜಗತ್ತಿನಾದ್ಯಂತ ಒಂದು ಹಣಕಾಸು ಏನಾಗತ್ರಿ, ವ್ಯವಹಾರ ಕುಂದಿ ಹೋಗುತ್ತಾ. ಓಕೆನಾ? ಒಂದು ಹಣಕಾಸಿಗೆ ಸೆಕ್ಯೂರಿಟಿ ಇರಲ್ಲ. ಹೌದಾ? ಯಾವ ಒಂದು ವ್ಯಾಪಾರ ಮಾಡ್ಬೇಕು ಏನು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಒಂದು ವಿಷನ್ ಇರಲ್ರಿ. ಹೌದಾ? ಯಾಕಂದ್ರೆ ಎಲ್ಲರ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ದಾಳಿ ಮಾಡತಕ್ಕಂಥ ಸಂದರ್ಭ ಒಳಗಡೆ ಈ ಯಾವ ರೀತಿ ನೀವು ಎಕನಾಮಿ ಸ್ಟ್ರಾಂಗ್ ಆಗಕ್ ಸಾಧ್ಯ? ಹೌದಿಲ್ರಿ? ಹಂಗಾಗಿ ಏನ್ ಮಾಡ್ತಪ್ಪ ಅಂತಂದ್ರೆ ವಿಶೇಷ ಅಂಗ ಸಂಸ್ಥೆಗಳಾಗಿ ಇವೆನ್ನು ಏನ್ ಮಾಡ್ತಾವ್ರಿ, IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಹೌದಾ, ಇದು WTO ಆಗಿರ್ಬೋದು, ಈ ರೀತಿ ಹಲವಾರು ಬರ್ತಾವ್ರಿ. ಈಗನೆಲ್ಲ ನಿಮಗೆ ಕವರ್ ಮಾಡಿ ಕೊಡ್ತೀನಿ. ಇದ್ರ ಮೇಲೆ ಡೆಫಿನೆಟ್ ಕ್ವಶನ್ ಬರ್ತಾವ. ವೆರಿ 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 ಇಂಪಾರ್ಟೆಂಟ್. ನೋಡಿ ಏನ್ ಹೇಳ್ತಿದ್ದೆ, ಎಸ್ಟಾಬ್ಲಿಷ್ಡ್ ಸ್ಥಾಪನೆ ಯಾವಾಗ ಆಯ್ತು ನೋಡ್ರಿ, 1944. ಇಲ್ಲಿ ನೋಡ್ರಿ ಒಂದು ಕಾನ್ಫರೆನ್ಸ್ ನ ಬರೋದೇ ನಾನು. ಹೌದಾ? ಬ್ರಿಟನ್ ವುಡ್ಸ್ ಕಾನ್ಫರೆನ್ಸ್ ಅಂತ. ಹೌದಾ? ಇದು ಬ್ರಿಟನ್ ವುಡ್ಸ್ ಕಾನ್ಫರೆನ್ಸ್ 1944 ಆಗುತ್ತೆ. ಸೊ ಇದರಿಂದ ಏನ್ ಬರ್ತದ್ರಿ, ಸ್ಥಾಪನೆ ಆಗಿದ್ದು IMF. ಏನ್ ಕೇಳ್ತಾರ ಕ್ವಶನ್, ಯಾವ ಒಂದು ಕಾನ್ಫರೆನ್ಸ್ ಮೂಲಕ, ಯಾವ ಒಂದು ಸಮ್ಮೇಳನದ ಮೂಲಕ IMF ಸ್ಥಾಪನೆ ಆಯ್ತು ಅಂತ ಕೇಳ್ತಾರ. ಅವಾಗ ನಮಗೆ ಗೊತ್ತಿರ್ಬೇಕಾಗಿದೆ ನೋಡ್ರಿ, ಬ್ರಿಟನ್ ವುಡ್ಸ್ ಕಾನ್ಫರೆನ್ಸ್ ಅಂತ. ಹೌದಾ? ಸಮ್ಮೇಳನ. ನೋಡ್ರಿ ನೆಕ್ಸ್ಟ್ ಇದು ಸ್ಟಾರ್ಟೆಡ್ ಆಪರೇಷನ್. ಸ್ಥಾಪನೆ ಆಯ್ತು, ಬಟ್ ಅದು ಕಾರ್ಯಗತಕ್ಕೆ ಬರ್ಬೇಕಲ್ರಿ. ಹೌದಾ? ಅದು ಯಾವಾಗ ಆಯ್ತು ನೋಡ್ರಿ, 29 ಡಿಸೆಂಬರ್ 45 ಒಳಗಡೆ ಏನಾಗತ್ರಿ, ಕಾರ್ಯರೂಪಕ್ಕ ಬರ್ತದ. ಇಲ್ಲಿ ನಾನು ಇನ್ನೊಂದು ಹೇಳ್ತೀನಿ, ಇಂಡಿಯಾ ಜಾಯಿಂಡ್ 27 ಡಿಸೆಂಬರ್ 45 ಅಂತ ಹೇಳಿನ್ರಿ. ಹೌದಾ? ಇದು ಯಾಕಪ್ಪ ಅಂತಂದ್ರೆ ನೋಡಿ, ಇಲ್ಲಿ 29 ಇದು 27. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ 2 days ಡಿಫ್ರೆನ್ಸ್ ಇರ್ಬೋದು, ಬಟ್ ಎಕ್ಸಾಮ್ ಒಳಗಡೆ ಏನಾಗತ್ರಿ, ಬಹಳ ಮಂದಿ ಏನ್ ಹೇಳ್ತಾರ, ಓಕೆ ಯಾವಾಗ IMF ಸ್ಥಾಪನೆ ಆಯ್ತು ಅವಾಗನೇ ಇಂಡಿಯಾ ಸಮೇತ ಜಾಯಿನ್ ಆಗಿದೆ ಅಂತ ಹೇಳ್ತಾರ. ಹೌದಾ? ಜಾಯ್ನಿಂಗ್ ಮೆಂಬರ್ ಅಂತ ಹೇಳ್ತಾರ. ಸೊ ಇಲ್ಲಿ ಡೇಟ್ ಏನೈತ್ರಿ, ಚೇಂಜ್ ಐತಿ. ಯಾಕಂದ್ರೆ 27 ಇದೆ. ಇಲ್ಲಿ ಇದು ಬಂದಿರೋದು ಏನ್ ಹೇಳ್ರಿ, ಆಪರೇಷನ್ ಅಂದ್ರೆ ಕಾರ್ಯಗತ ಆಗಿರೋದು 29 ಒಳಗಡೆ. ಬಟ್ ಇದು ಸ್ಥಾಪನೆ ಆಗಿರೋದು ಯಾವಾಗ, 1944. ಇದು ಕಾರ್ಯಗತ ಆಗಿದ್ದು 1945 ಡಿಸೆಂಬರ್ 29ರಿಂದ ಕಾರ್ಯನಿರ್ವಹಿಸ್ತಾ ಇದ್ರಿ. ಅದಕ್ಕಿಂತ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ಇಂಡಿಯಾ ಏನಾಗುತ್ತೆ, ಜಾಯ್ನ್ ಆಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ಕಾಂಪ್ಲಿಕೇಟ್ ಮಾಡ್ಕೆ ಬರ್ರಿ. ಇಂಡಿಯಾ ಜಾಯ್ನ್ ಆಗಿದ್ ಬೇರೆ, ಇದು ಸ್ಟಾರ್ಟೆಡ್ ಆಗಿದ್ ಬೇರೆ, ಸ್ಥಾಪನೆ ಆಗಿದ್ ಬೇರೆ. ಓಕೆ, ಈ ಸ್ಥಾಪನೆ ಆಗತ್ತೆ ನೋಡ್ರಿ, ಇದು ಹೆಡ್ ಕ್ವಾರ್ಟರ್ ಐತ್ರಿ ವಾಷಿಂಗ್ಟನ್ DC ಅಂತ. ವಾಷಿಂಗ್ಟನ್ DC ಎಲ್ಲಿ ಸರ್ ಅಂತ ಕೇಳ್ಬೋದು. ಎಲ್ಲೈತ್ರಿ ಹೇಳ್ರಿ, USA. ಓಕೆ, USA ಒಳಗೆ ಐತಲ್ರಿ. ಸೊ USA ದ ಕ್ಯಾಪಿಟಲ್ ಸಿಟಿ ಯಾವ್ದಪ್ಪ ಅಂತಂದ್ರ ವಾಷಿಂಗ್ಟನ್. ಫಾರ್ ಎಕ್ಸಾಂಪಲ್ ನಮ್ದು ಇಂಡಿಯಾದ ಕ್ಯಾಪಿಟಲ್ ಸಿಟಿ ಅಂದ್ಗಡೆ ನಮ್ಗೆ ಏನ್ ರಾಜಧಾನಿ ಅಂದ್ಗಡೆ ಏನ್ ನೆನಪು ಬರ್ತಾವ್ರಿ, ನ್ಯೂ ಡೆಹಲಿ ಅಂತ ಹೆಂಗ್ ನೆನಪು ಬರ್ತದಲ್ಲ, ಅದೇ ರೀತಿ USA ಕ್ಯಾಪಿಟಲ್ ಸಿಟಿ ಯಾವ್ದ್ರಿ, ವಾಷಿಂಗ್ಟನ್ DC. ಇದು ಸಮೇತ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತ ವಿಷಯ. ಹೌದೇನ್ರಿ? ಯಾಕಪ್ಪ ಅಂತಂದ್ರೆ ಈಗ ನಾವು UNO ಸ್ಥಾಪನೆ ಮಾಡತ್ನಾಗ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತ ವಿಷಯ ಏನ್ ಗೊತ್ತನ್ರಿ, USA ದ ಅಧ್ಯಕ್ಷರು, ಆಮೇಲೆ ಪ್ರೈಮ್ ಮಿನಿಸ್ಟರ್ ಆಫ್ UK ಇವರೆಲ್ಲ ಸೇರಿ ಏನ್ ಮಾಡ್ತಾರ್ರಿ,
UNO ಅನ್ನ ಸ್ಥಾಪನೆ ಮಾಡ್ತಾರ. ಫಸ್ಟ್ US ದ ಒಬ್ಬ ಅಧ್ಯಕ್ಷ ಏನ್ ಮಾಡ್ತಾನೆ, ಪ್ರಪೋಸಲ್ ಎಲ್ಲ ಇಡ್ತಾನೆ. ಹಿಸ್ಟ್ರಿ ಬಹಳ ಡೆಪ್ತ್ ಆಗದ. ಸೊ ನಿಮಗೆ ಏನ್ ಇನ್ಫಾರ್ಮೇಶನ್ ಬೇಕಾದ್ರಿ ಅದಕ್ಕೋಸ್ಕರ ಅಷ್ಟೇ ಕೊಡ್ತಾ ಇದೀನಿ. ಓಕೆ, ಅರ್ಥ ಆಯ್ತಲ್ರಿ ಯಾವ ಸ್ಥಾಪನೆ ಆಯ್ತು. ಇಲ್ಲಿ ನೋಡ್ರಿ ಮೇನ್ ಇಂಪಾರ್ಟೆಂಟ್ ಈ ಪ್ರಸ್ತುತ ರೀ, ಯಾಕಂತಂದ್ರೆ 2024 ಒಳಗಡೆ ಒಂದು ಪ್ಲಸ್ ಆಗತ್ರಿ ಕಂಟ್ರಿ. ಫಸ್ಟಿಗೆ ಎಷ್ಟಿತ್ತು ಅದಕ್ಕಿಂತ ಮುಂಚೆ 190 ಇದ್ದು, ಈಗ 191 ಆಗ್ಯಾವ ಕಂಟ್ರಿ. ಎಲ್ಲಿ? IMF ಒಳಗಡೆ. ಸೊ ನಾವು ನಿನ್ನೆ ನೋಡಿದ್ವಿ 193 ರಾಷ್ಟ್ರಗಳು ಎಲ್ಲದವ್ರಿ ಇವನ್ನೇ ಒಳಗಡದವ ಅಂತ. ಇವಾಗ ಎಷ್ಟು ಬಂದ್ರಿ? ಇಲ್ಲಿ 191 ರಾಷ್ಟ್ರಗಳಿದಾವ್ರಿ. ಕರೆಂಟ್ ಆಗಿ ಪ್ರಸ್ತುತವಾಗಿ ಎಲ್ಲದವ್ರಿ IMF ಒಳಗಡೆ 191 ರಾಷ್ಟ್ರಗಳದಾವ. ಬಟ್ ಎಷ್ಟು ಮೂಲತಃ ರಾಷ್ಟ್ರಗಳು ಇದಕ್ಕೆ ಸೈನ್ ಹಾಕಿದ್ವು ಬ್ರಿಟನ್ ವುಡ್ಸ್ ಕಾನ್ಫರೆನ್ಸ್ ಆದ್ಮೇಲೆ IMF ನ ಸ್ಥಾಪನೆಗೋಸ್ಕರ ಅಂತಂದ್ರೆ 29 ಕಂಟ್ರೀಸ್ ಏನಾಗ್ತಾವ್ರಿ, ದೇಶಗಳು ಸಹಿ ಮಾಡಿರ್ತಾವ. ಅದ್ರಾಗ ಭಾರತವು ಸಹಿತ ಒಂದು. ಬಟ್ ಇಲ್ಲಿ ಡೇಟ್ ಕೊಟ್ರಪ್ಪ ಅಂತಂದ್ರೆ ನಿಮಗೆ ಇದು ಬಹಳ ಮುಖ್ಯ ಆಗ್ತದ. ಹಂಗಾಗಿ 27 ಡಿಸೆಂಬರ್ 45 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ರಿ? ಪ್ರಸ್ತುತ 191 ರಾಷ್ಟ್ರಗಳದವ. ಹೌದಾ, ಯುರೋಪಿಯನ್ ರಾಷ್ಟ್ರ ಯಾವ ಸ್ಥಾಪನೆ ಸೇರ್ತದಪ್ಪ ಅಂದ್ರೆ 2024 ಮೊನ್ನೆ ರೀಸೆಂಟ್ ಇಯರ್ ಒಳಗಡೆ ಏನ್ ಮಾಡ್ತಾರೆ, ನೀವು ಜಾಯ್ನಿಂಗ್ ಆಗ್ತದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ ಇದ್ರೊಳಗಡೆ ನಾವು ನಿನ್ನೆ ಏನ್ ನೋಡಿದ್ವಿ, ಅಲ್ಲಿ ನೀನು ಅವರ ಅಧ್ಯಕ್ಷರ UNO ಅಧ್ಯಕ್ಷರು ಯಾರದಾರಪ್ಪ ಅಂತಂತ, ಮತ್ತೆ CEO ಕಾರ್ಯದರ್ಶಿ ಯಾರದಾರ ಅಂತಂತ ನೋಡಿದ್ವಿ. ಹೌದಾ, ಸೆಕ್ರೆಟರಿ ಯಾರದಾರ. ಇಲ್ಲಿ ನೋಡ್ರಿ MD ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರದಾರ ಅಂತ ನೋಡ್ಬೇಕು. ಪ್ರಸ್ತುತ ಯಾರು ಹೇಳ್ರಿ? ಕ್ರಿಸ್ಟಲಿನಾ ಜಾರ್ಜಿಯಾ ಅವರು ಏನದರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ IMF ನ ಒಬ್ಬ ಅಧಿಕಾರಿ. ಇದು ಬಹಳ ಇಂಪಾರ್ಟೆಂಟ್. ಇದ್ರಾಗ ನೋಡ್ರಿ ಇಲ್ಲಿ ಡೆಪ್ಯೂಟಿ MD ಅದರಿ. ಯಾರು ಹೇಳ್ರಿ? ಗೀತಾ ಗೋಪಿನಾಥನ್. ಇವ್ರು ಯಾರು ಹೇಳ್ರಿ? ಇಂಡಿಯಾದವರು. ಹೌದಾ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಯಾಕಪ್ಪ ಅಂತಂದ್ರ ಉಪ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರದಾರಪ್ಪ ಅಂತ ಕ್ವಶನ್ ಕೊಡ್ತಾರೆ PC ಎಕ್ಸಾಮ್ ಒಳಗಡೆ. ಅದ್ರ ಗೀತಾ ಗೋಪಿನಾಥನ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವ್ರು ಇಂಡಿಯಾದವ್ರು ಆಗಿದ್ದರಿಂದನೇ ಬಹಳ ಇಂಪಾರ್ಟೆಂಟ್, ನಮಗೆ ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ ನೆಕ್ಸ್ಟ್ ಇದಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿ ಒಂದು ಕೆಳಗೆ ಬರ್ದೀನಿ, ಒಂದಿಷ್ಟು GK ಇರ್ಲಿ ಅನ್ನೋದಕ್ಕೋಸ್ಕರ. ನೋಡಿ ಇಲ್ಲಿ ಏನ್ ಹೇಳಿದಾರೆ, IMF ನಲ್ಲಿ ಕಾರ್ಯನಿರ್ವಹಿಸಿದ ಮೊಟ್ಟ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರ ರಘುರಾಮ್ ರಾಜನ್. ರಘುರಾಮ್ ರಾಜನ್ ಏನಾಗಿದ್ರೆ ರೀ, RBI ಗವರ್ನರ್ ಆಗಿದ್ರು. ಎಷ್ಟನೇ RBI ಗವರ್ನರ್ ಆಗಿದ್ರು? 23ನೇ RBI ಗವರ್ನರ್ ಆಗಿದ್ರು. ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದನ್ನೆಲ್ಲ ನೀಟಾಗಿ ಎಲ್ಲ ಬರ್ಕೋರಿ ಒಂದ್ ಕಡೆ. ಯಾಕಪ್ಪ ಅಂದ್ರ ಇಟ್ ಇಸ್ ಯೂಸ್ಫುಲ್, ಲಾಸ್ಟ್ ರಿವಿಷನ್ ಮಾಡೋದಕ್ಕ ಬಹಳ ಇಂಪಾರ್ಟೆಂಟ್ ಆಗುತ್ತ. ಫಾರ್ ಎಕ್ಸಾಂಪಲ್ ಇದು ನಿಮ್ಗೆ ಅರ್ಥ ಬೇಕಪ್ಪ ಅಂತಂದ್ರೆ 23 ರಘುರಾಮ್ ರಾಜನ್ ಆಗಿನ ಒಂದು ನೋಟ್ಗಳು ನೋಡ್ರಿ, ಇಲ್ಲಿ ಕೆಳಗಡೆ ಅವ್ರ ಸಿಗ್ನೇಚರ್ ಇರ್ತದ ಮತ್ತು ಹೆಸರು ಸಮೇತ ಇರ್ತದ ನೋಟಿನ ಮೇಲೆ. ಬಹಳ ಇಂಪಾರ್ಟೆಂಟ್. 23ನೇ RBI ಗವರ್ನರ್. ಈಗ ನಿಮಗೆ ಒಂದು ಕ್ವಶನ್, ಪ್ರಸ್ತುತ RBI ಗವರ್ನರ್ ಯಾರದಾರ ಅಂತ ನೀವೇನ್ ಮಾಡ್ಬೇಕು ಹೇಳ್ರಿ, ಕಮೆಂಟ್ ಹಾಕ್ಬೇಕು. ಅರ್ಥ ಆಯ್ತಾ? ಪ್ರಸ್ತುತ RBI ಗವರ್ನರ್ ಯಾರದಾರ ನೋಡ್ರಿ. ನೀವೆಷ್ಟು ಕಮೆಂಟ್ ಆಗ್ತಿರ ನಾನು ಸ್ವಲ್ಪ ಚೆಕ್ ಮಾಡ್ತೀನಿ. ಓಕೆನಾ? ಇದು ಅರ್ಥ ಆಯ್ತಲ್ರಿ? ಯಾವ ಫಂಡಿಂಗ್ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಯ್ತು, ಅದ್ರ ಕೆಲಸಗಳೇನದ, ಎಲ್ಲೆಲ್ಲಿ ಸ್ಥಾಪನೆ ಐತಿ, ಹೆಡ್ ಕ್ವಾರ್ಟರ್ ಏನು, ಹೌದಾ, ಎಷ್ಟು ಮಂದಿ ಮೆಂಬರ್ಸ್ ಅದಾರ, ಅದಾದ್ಮ್ಯಾಗ ಇಂಡಿಯಾ ಯಾವಾಗ ಜಾಯಿನ್ ಆಯ್ತು, ಆಮೇಲೆ MD ಯಾರದಾರ, ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರದಾರ, ಇವೆಲ್ಲ ನೋಡ್ರಿ. ಇದು ಏನ್ ಕೆಲಸ ಮಾಡತ್ತಪ್ಪ ಬೇಕಲ್ರಿ? IMF ಸುಮ್ನೆ ತಗೊಂಬಂದ್ರ ಇಲ್ಲಲ್ಲ. ಸೊ ಇದು ನೋಡ್ರಿ ಮೇನ್ ಇಂಪಾರ್ಟೆಂಟ್. ಇಲ್ಲಿ ಫಸ್ಟ್ ನೋಡ್ರಿ ಕಾರ್ಯಗಳಂತ ಉದ್ದೇಶಗಳಂತ ಬರೆದಿದ್ದೀನಿ. ಜಾಗತಿಕ ವಿತ್ತೀಯ ಸಹಕಾರ ಹೆಚ್ಚಳ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಹಣಕಾಸಿನ ಸಹಕಾರವನ್ನು ಏನ್ ಮಾಡ್ತಾರೆ, ಹೆಚ್ಚಳ ಮಾಡಿಸ್ತಾರ. ಯಾಕಪ್ಪ ಅಂತಂದ್ರೆ 1939ರಿಂದ 1945 ಪ್ರಥಮ ದ್ವಿತೀಯ ಸೆಕೆಂಡ್ ವರ್ಲ್ಡ್ ವಾರ್ ನಡೆದ ಏನಾಗಿತ್ರಿ, ಎಕಾನಮಿ ಅನ್ನೋದು ಇಡೀ ಜಗತ್ತಿನಾದ್ಯಂತ ತಳಮಟ್ಟಕ್ಕೆ ಹೋಗಿತ್ತು. ಹೌದಾ, ಇದನ್ನ ನಾವೇನ್ ಮಾಡ್ಬೇಕ್ರಿ, ಮತ್ತೆ ಮೇಲೆತ್ತಬೇಕು. ಹಲವಾರು ರಾಷ್ಟ್ರಗಳು ಆರ್ಥಿಕವಾಗಿ ಸದೃಢ ಆಗ್ಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನ ತಗೊಂಡ್ಬರ್ತಾರ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಸಹಕಾರ, ಒಬ್ರಿಗೊಬ್ರು ಸಹಕಾರ ಮಾಡಿಕೊಂಡು, ಹೌದಾ, ಈ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ ಈಗ US ಐತ್ರಿ. ಹೌದಾ, ಈಗ ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ಬಿಡ್ರಿ, ಯಾಕಂದ್ರೆ ಇಂಡಿಯಾ ತಗೊಂಡ್ಬಿಡ್ರಿ. ಸೊ ಇಂಡಿಯಾ, ಹೌದಾ, ಇಂಡಿಯಾ ಏನ್ ಮಾಡ್ತಾರೆ, ಮೊನ್ನೆ ಮೋದಿ ಅವರು ಸಿಚೆಲ್ಸ್ಗೆ ಭೇಟಿ ನೀಡಿದ್ರು. ಸೊ ಅವ್ರಿಗೆ ಏನ್ ಮಾಡ್ತಾರಪ್ಪ, ಇಂಡಿಯಾ ಕಡೆಯಿಂದ ಒಂದಿಷ್ಟು ಹಣಕಾಸು ನೆರವನ್ನ ಕೊಡ್ತೀವಿ, ಹಣಕಾಸು ನೆರವು ಕೊಡ್ತೀವಿ ನಮ್ ಕಡೆಯಿಂದ. ಈಗ ಹಣ ಇತ್ತಲ್ರಿ, ಅವ್ರು ಒಳ್ಳೆ ಮರುಪಾವತಿ ಮಾಡಲ್ಲ. ಯಾಕಪ್ಪ ಅದೊಂಥರ ನೆರವು. ಹೌದಾ, ನಮ್ ಕಡೆಯಿಂದ ಸಹಕಾರಿತವಾಗಿ ಈ ರೀತಿಯ ಹಲವಾರು ಸಹಕಾರಗಳು ಹೆಚ್ಚಳ ಆದಕ್ಕ
ಸಾಧ್ಯ ಆಗುತ್ತಾ? ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನೋಡ್ರಿ, ಆರ್ಥಿಕ ಸ್ಥಿರತೆಯನ್ನು ಕಾಪಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮಲ್ಲಿ ಭಾರತದಲ್ಲಿ ಆರ್ಥಿಕ ಸ್ಥಿರತೆಯನ್ನು ಯಾರು ಕಾಪಾಡ್ತಾರೆ ಹೇಳ್ರಿ? ಇದು ನೋಡ್ರಿ ಬಹಳ ಇಂಪಾರ್ಟೆಂಟ್. ಇದು ಯಾವ್ದ್ರಿ? ಆರ್ ಬಿ ಐ ಕಾಪಾಡ್ತದ. ಫಾರ್ ಎಕ್ಸಾಂಪಲ್ ಇನ್ಫ್ಲೂಯೆನ್ಸ್ ಅಂತ ಕೇಳಿರಿ, ಹೌದಾ? ಕೊರತೆ, ಹಣಕಾಸು ಕೊರತೆ. ಎಕ್ಸಾಂಪಲ್ ಈಗ ಏನಾಗುತ್ತಪ್ಪ ಅಂತಂದ್ರೆ, ಈಗ ನೀವು ನಿಮ್ಮ ಹತ್ರ 100 ರೂಪೀಸ್ ಇದೆ ಅಂತ ಅನ್ಕೋರಿ, ಹೌದಾ? ಈ 100 ರೂಪೀಸ್ರಿಂದ ನೀವು 10 ವಸ್ತುಗಳನ್ನ ಕೊಂಡುಕೊಳ್ಳೋದು ಹೇಗೆ? ಅದೇ ಒಂದು ವಸ್ತುನ ಕೊಂಡುಕೊಳ್ಳೋದು ಹೇಗೆ? ಅರ್ಥ ಆಯ್ತಲ್ರಿ? 100 ರೂಪಾಯಿಂದ 10 ವಸ್ತುಗಳನ್ನ ಕೊಂಡ್ಕೊಂಡ್ರೆ ನಿಮ್ಗೇನಾಗುತ್ತಾ? 10 ವಸ್ತುಗಳು ಬರ್ತಾವ. ನಿಮ್ಮ ಒಂದು ನಿಮ್ಗೇನ್ ಬೇಕಾಗಿರ್ತಕ್ಕಂಥದ್ದು ನಿಮಗೆ ಬೇಗ ಸಿಗ್ತದೆ. ಇದರಿಂದ ಏನಾಯ್ತು? ನಿಮಗೆ ಹೆಲ್ಪ್ಫುಲ್ ಆಯ್ತು. ಬಟ್ ಒಂದೇ ಕೊಂಡ್ಕೊಂಡ್ರಪ್ಪ ಅಂದ್ರೆ ಇನ್ನೂ 9ಕ್ಕೆ ನಿಮಗೇನ್ ಬೇಕ್ರಿ? ಇನ್ನೂ 900 ರೂಪಾಯಿ ಬೇಕು, ಹೌದಾ? ಇಲ್ಲಿ ಏನಾಗುತ್ತಾ? ಹಣದುಬ್ಬರ ಜಾಸ್ತಿ ಆಗತ್ತೆ, ಹೌದಲ್ರಿ? ಹಣದುಬ್ಬರ ಈ ರೀತಿ ಆಗಿರುತ್ತೆ. ಇದ್ರಂಗೈತಿ ಆಗ್ಬಾರ್ದ ಉದ್ದೇಶಕ್ಕೆ ಅಂದ್ರೆ ಇಡೀ ಪ್ರಪಂಚದಾದ್ಯಂತ ಆರ್ಥಿಕ ಸ್ಥಿರತೆಯನ್ನು ಕಾಪಾಡದ ಹೌದಲ್ರಿ IMF. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರ ಸುಗಮ. ಏನ್ ಮಾಡ್ತಾರೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ನಡುವೆ, ದೇಶ ವಿದೇಶಗಳ ನಡುವೆ ಹಲವಾರು ಆರ್ಗನೈಸೇಷನ್ಸ್ ಅದಾವ, ಗುಂಪುಗಳದಾವ, ಸಹಕಾರ ಸಂಘಗಳದಾವ. ಇವೆಲ್ಲದರ ನಡುವೆ ಏನ್ ಹೇಳ್ರಿ? ಸುಗಮ, ಆರ್ಥಿಕ ಸುಗಮವನ್ನು ಕಾಪಾಡೋದು ಬಹಳ ಮುಖ್ಯ ಆಗ್ತದ. ಅದಾದ್ಮೇಲೆ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಸ್ಥಿರತೆ. ಇಲ್ಲಿ ನೋಡ್ರಿ, ಆರ್ಥಿಕ ಸ್ಥಿರತೆ ಅಂತ ಹೇಳಿದ್ರು ಅಂದ್ರೆ ಏನ್ ಮಾಡ್ತಪ್ಪ ಅಂತಂದ್ರೆ IMF ಸಮೇತ ಕೆಲವೊಂದು ರಾಷ್ಟ್ರಗಳಿಗೆ ಹಣ ಸಹಾಯ ಮಾಡ್ತಾರೆ. ಅದರಿಂದ ಏನ್ ಮಾಡ್ತಾರೆ? ಅಲ್ಲಿ ಆ ದೇಶದ ಒಂದು ಆರ್ಥಿಕತೆನ ಬೆಳೆಸ್ಬೇಕಪ್ಪ ಅಂತಂದ್ರ ಅಲ್ಲಿ ಮೊದಲು ಏನಾಗ್ಬೇಕು ಹೇಳ್ರಿ? ಉದ್ಯೋಗ ಸೃಷ್ಟಿ ಆಗ್ಬೇಕು. ಆಮೇಲೆ ನೋಡ್ರಿ ನೆಕ್ಸ್ಟ್ ಹೇಳ್ತಾರ, ಪ್ರಪಂಚದಾದ್ಯಂತ ಬಡತನ ಏನ್ ಮಾಡ್ಬೇಕ್ರಿ? ಪಾವರ್ಟಿನ ಕಡಿಮೆ ಮಾಡ್ಬೇಕು ಅಂತ ಹೇಳ್ತಾರೆ. ಯಾವುದು? IMF. ಇವೆಲ್ಲ ಉದ್ದೇಶಗಳಲ್ಲಿ ಬರ್ತಾವ ನೋಡ್ರಿ. ಆಮೇಲೆ ಪಾವತಿ ಸಮತೋಲನ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಏನ್ ಮಾಡ್ತೀರಿ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ಬರ್ಕೋರಿ. ಇಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲಗಳನ್ನು ಕೊಡ್ತದ್ರಿ. ಯಾವುದು? IMF. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಹಲವಾರು ಸಾಲಗಳು ಬರ್ತವ್ರಿ. ಫಾರ್ ಎಕ್ಸಾಂಪಲ್ ತುರ್ತು ನಿಧಿ ಅಂತ ಕೊಡ್ತದ. ತುರ್ತು ನಿಧಿ ಅಂತಂದ್ರೆ ಈಗ ಹೆಂಗಪ್ಪಾ ಅಂತಂದ್ರ, ಈ ಮಳೆ ಬಂದು ಫುಲ್ ಪ್ರಳಯ ಆಗ್ಬಿಡ್ತೈತ್ರಿ, ಹೌದಾ? ಅಲ್ಲಿರ್ತಕ್ಕಂಥ ಸಂಕುಲಗಳು, ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಾಶ ಆಗ್ಬಿಟ್ಟಿರ್ತದ. ಅದಕ್ಕ ಏನ್ ಮಾಡತ್ರಿ? IMF ಸಮೇತ ಏನ್ ಮಾಡ್ತಾ? ಒಂದಿಷ್ಟು ಹಣಕಾಸು ನೆರವನ್ನು ಕೊಡ್ತಾ. ಅದೆಲ್ಲಿ ಬರ್ತದ್ರಿ? ತುರ್ತು ನಿಧಿ ಒಳಗೆ ಬರ್ತದ. ಫಾರ್ ಎಕ್ಸಾಂಪಲ್ ಭೂಕಂಪ ಆಗಿತ್ತು, ಸುನಾಮಿ ಬಂದಿತ್ತು, ಈ ರೀತಿ ಆದಾಗ. ಆಮೇಲೆ ನೋಡ್ರಿ, ಅಲ್ಪಾವಧಿ ದೀರ್ಘಾವಧಿ ಅಂದ್ರ ಶಾರ್ಟ್ ಪೀರಿಯಡ್ ಏನ್ ಮಾಡ್ತೀರಿ? ಅಲ್ಪಾವಧಿಗೆ ಸಾಲ ಕೊಡ್ತದ. ಆಮೇಲೆ ದೀರ್ಘಾವಧಿಗೆ ಸಾಲ ಕೊಡ್ತದ. ಅಲ್ಪಾವಧಿ ಅಂತಂದ್ರೆ 6 to months, 6 ತಿಂಗಳಿಂದ ಒಂದು 12 ತಿಂಗಳ ಮಂತ್ ಆಗಿರ್ಬೋದು, 1-2 years ಆಗಿರ್ಬೋದು. ಇದೇನಪ್ಪಾ ಅಂತಂದ್ರೆ 5 ರಿಂದ 10 ವರ್ಷ, 15 ವರ್ಷ ತನ ಸಾಲ ಕೊಡ್ತಾವ, ದೀರ್ಘಾವಧಿ ಸಾಲಗಳು. ಮತ್ತೆ ಇದನ್ನ ಕೊಡೋದಕ್ಕೆ ಸಮೇತ ರೆಸ್ಟ್ರಿಕ್ಷನ್ಸ್ ಗಳು ಇರ್ತಾವ್ರಿ. ಅದು ಬಹಳ ಇಂಪಾರ್ಟೆಂಟ್. ಏನ್ ಮಾಡ್ತಾರೆ? ಅದು ಇದೆಲ್ಲ ತೇರೆ ಫುಲ್ ಡೆಪ್ತ್ ಆಗತ್ತೆ, ಹೌದಾ? ಏನ್ ಮಾಡ್ದಪ್ಪ ಅಂತ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರ, ಈಗ ಇವ್ರು ಸಾಲ ಕೊಟ್ಟಾರಲ್ರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ IMF ಇವರು ಸಾಲ ಕೊಟ್ಟಾರ, ಹೌದಾ? ಈಗ ಹಂಗೆಲ್ಲ ಬೇಡ್ರಿ. A ಎಂಬ ವ್ಯಕ್ತಿ B ಗೆ ಸಾಲ ಕೊಡ್ತಾನ್ರಿ, ಹೌದಾ? B ಎಷ್ಟು ರೂಪಾಯಿ ಇಸ್ಕೊಂಡ್ರಿ ಸಾಲಪ್ಪ ಅಂತಂದ್ರ ಒಂದು 2 lakhs ಓಕೆನಾ ಇಸ್ಕೊಂಡಿರ್ತಾನೆ. ಯಾರ ಹತ್ರ? A ಹತ್ರ, ಹೌದಾ? A ಹತ್ರ ಇಸ್ಕೊಂಡಿರ್ತಾನ ನೋಡ್ರಿ. A ಏನ್ ಮಾಡ್ತಿರ್ತಾನ್ರಿ? ಈತ ಸಾಲ ಕೊಡ್ಬೇಕಲ್ಲ, ಸಾಲ ಯಾರಿಗೆ ಕೊಡ್ಬೇಕು? ಅಲ್ಲಿ ಈಗ ಸಾಲ ತೀರ್ಸ್ಬೇಕಲ್ರಿ ಯಾರಿಗೆ? ಏನ್ ಬರ್ತಾಗ. ಬಟ್ ಬಿ ತೀರ್ಸ್ಬೇಕಲ್ರಿ. ಅವಾಗ ಏನ್ ಮಾಡ್ತಾನೆ? ಈತ ಮ್ಯಾಗ ಪ್ರೆಷರ್ ಆಗ್ತಾನೆ. ಹೆಂಗಪ್ಪಾ ಅಂತಂದ್ರ ಈತ ಏನೇನ್ ಮಾಡ್ತಾ ಇರ್ತಾನ, ಏನೇನ್ ಮಾಡ್ಬೇಕು, ಏನೇನಿಲ್ಲ, ಹೌದಾ? ಯಾರು ಕೂಡ ಮಾತಾಡ್ಬೇಕು, ಯಾರು ಕೂಡ ಮಾತಾಡ್ಬಾರ್ದು, ಯಾರ ಸಂಬಂಧ ಬೆಳೆಸೋಬಾರ್ದು ಅನ್ನೋ ಬಗ್ಗೆ ಕಂಟ್ರೋಲ್ ಮಾಡಕ್ ಹೊಂದಿರ್ತಾನ್ರಿ. ಈ ರೀತಿ ಯಾರು ಮಾಡ್ತಾರ್ರಿ? IMF ಮಾಡ್ತದ. ಯಾವ ಒಂದು ದೇಶ ಸಾಲ ಇಸ್ಕೊಂಡಿರ್ತದಲ್ರಿ, ಅವ್ರದ ವ್ಯಾಪಾರನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಹಣಕಾಸನ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಏನ್ ಮಾಡ್ತ್ರಿ? IMF ಸಮೇತ ಮಾಡ್ತದ. ಇದು ಇನ್ಬಿಲ್ಟ್ ಆಗಿ ಬರ್ತದ. ಅರ್ಥ ಆಯ್ತಲ್ರಿ? ಏನೇನ್ ಮಾಡ್ತಾ? ಅಲ್ಪಾವಧಿ ದೀರ್ಘಾವಧಿ ಸಾಲ ಕೊಡುತ್ತೆ. ಇದೆಲ್ಲ ನಿಮ್ಗೆ ಅಷ್ಟು ಬೇಕಾಗಿಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಶನ್ ಇರಲಿ ನನಗೋಸ್ಕರ ಹೇಳಿದೀನಿ. ಆಮೇಲೆ ನೋಡ್ರಿ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಇಲ್ಲಿ IMF ಅಂಡ್ ವರ್ಲ್ಡ್ ಬ್ಯಾಂಕ್ ನ ಬ್ರಿಟನ್ ವುಡ್ಸ್ ಟ್ವಿನ್ಸ್ ಅಂತ ಕರೀತಾರ, ಹೌದಾ? ಟ್ವಿನ್ಸ್ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದು ಟ್ವಿನ್ಸ್. ಯಾಕಪ್ಪ ಅಂತಂದ್ರ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇದು ಬ್ರಿಟನ್ ವುಡ್ಸ್ ಸಮ್ಮೇಳನ ಒಂದು ಟ್ವಿನ್ಸ್ ಆಗಿದ್ವು ಅಂತ ಹೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ರಿ? IMF ಇಂಡಿಯಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾವ ರೀತಿ ಇತ್ತು, ಏನಿಲ್ಲ ಅಂತ. ಇದೇ ರೀತಿ ದಿನ ಕ್ಲಾಸ್ಗಳು PC ಗೋಸ್ಕರನೇ ನಡೀತಾವ. ಕಂಟಿನ್ಯೂ ವಾಚ್ ಮಾಡ್ರಿ. ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಕ್ಕ
ಸಾಧ್ಯ ಆಗಿರ್ಬೇಕು. ನಾ ಏನ್ ಕ್ವಶನ್ ಕೇಳಿದ್ರೆ ನೋಡ್ರಿ, RBI ನ ಪ್ರಸ್ತುತ ಗವರ್ನರ್ ಯಾರು? ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.